ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಂತ ಭಾವಿಸ್ತೀನಿ. ಇವತ್ತಿನ ಮಧ್ಯಾಹ್ನದ ಅಡುಗೆಗೆ ನಾನು ಸ್ಪೆಷಲ್ ಆಗಿರುವಂತಹ ಒಂದು ಗಾರ್ಲಿಕ್ ಬಟರ್ ನಾನ್ನ ಮಾಡಿ ತೋರಿಸ್ತಾ ಇದ್ದೀನಿ. ಅದರ ಜೊತೆಗೆ ಪನ್ನೀರ್ ಗ್ರೇವಿ ಕೂಡ ಮಾಡಿ ತೋರಿಸ್ತಾ ಇದ್ದೀನಿ. ಅದು ಹೇಗೆ ಮಾಡೋದಂತ ನಿಮಗೂ ಶೇರ್ ಮಾಡ್ತೀನಿ, ಬನ್ನಿ ನೋಡ್ಕೊಂಡು ಬರೋಣ. ಈ ಪಾತ್ರೆಗೆ ನಾನು ಅರ್ಧ kg ಆಗುವಷ್ಟು ಗೋಧಿ ಹಿಟ್ಟನ್ನ ಹಾಕ್ಕೊಳ್ತಾ ಇದ್ದೇನೆ. ಇದಕ್ಕೆ ಸ್ವಲ್ಪ ಮೊಸರು ಕೂಡ ಆ್ಯಡ್ ಮಾಡ್ತಾ ಇದ್ದೇನೆ. ನಂತರ 1 ಸ್ಪೂನ್ ಆಗುವಷ್ಟು ಸಕ್ಕರೆ ಹಾಗೂ ರುಚಿಗೆ ತಕ್ಕಷ್ಟು ಉಪ್ಪು ಹಾಗೂ ಎಷ್ಟು ನೀರು ಬೇಕು ಅಷ್ಟು ನೀರು ನೋಡಿಕೊಂಡು ಹಾಕಿದ್ರಾಯಿತು. ಈಗ ಈ ಹಿಟ್ಟನ್ನು ಕಲಿಸ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇದಕ್ಕೆ ಈಗ ಎಷ್ಟು ನೀರು ಬೇಕು ಅಷ್ಟು ನೀರು ನೋಡಿಕೊಂಡು ಹಾಕಿದ್ರಾಯಿತು. ಈಗ ನಾನು ನೀರನ್ನ ಹಾಕ್ತಾ ಇದ್ದೀನಿ. ಇದು ತುಂಬ ಸಾಫ್ಟಾಗಿ ನಾದ್ಕೊಳ್ಬೇಕು. ನೀರನ್ನ ನೋಡಿಕೊಂಡು ಹಾಕಿದ್ರಾಯಿತು. ಹಾಗೂ 2 ಟೇಬಲ್ ಸ್ಪೂನ್ ಎಣ್ಣೆನ ಹಾಕ್ತಾ ಇದ್ದೀನಿ. ಸಾಕು. ಇದಕ್ಕೆ ನಾನು ಗೋಧಿ ಹಿಟ್ಟನ್ನೇ ಬಳಸಿದ್ದೇನೆ. ನಾನು ಮೈದಾನ ಯೂಸ್ ಮಾಡ್ತಾ ಇಲ್ಲ. ನಾನು ಮೈದಾ ಯೂಸ್ ಮಾಡೋದು ತುಂಬಾ ಕಡಿಮೆ. ಹಾಗಾಗಿ ನಾನು ಗೋಧಿ ಹಿಟ್ಟನ್ನೇ ಯಾವತ್ತೂ ಬಳಸೋದು ಜಾಸ್ತಿ. ನಾವು ಗೋಧಿ ಹಿಟ್ಟನ್ನು ಅಂಗಡಿಯಿಂದ ತರ್ತಾ ಇಲ್ಲ. ನಾವು ಈ ಇಡೀ ಗೋಧಿ ಇದೆಯಲ್ಲ, ಇಡೀ ಗೋಧಿ ಅದನ್ನ ಒಂದು 5 ಅಥವಾ 8 kg ತಗೊಂಡು ಬಂದ ಅಂಗಡಿಯಿಂದ ಅದನ್ನ ಇಲ್ಲಿ ತೊಳೆದು ಮತ್ತು ಬಿಸಿಲಿಗೆ ಹಾಕಿ ಒಣಗಿಸಿರ್ತೀನಿ. ಅದನ್ನೇ ನಾನು ಪೌಡರ್ ಮಾಡಿಕೊಂಡು ಇಟ್ಟಿರ್ತೀನಿ, ಡಬ್ಬದಲ್ಲಿ ಹಾಕ್ಕೊಂಡು ಇಟ್ಟಿರ್ತೀನಿ. ಮಿಲ್ಲಿಗೆ ತಗೊಂಡೋಗಿ ಪೌಡರ್ ಮಾಡೋದು. ಅದನ್ನೇ ಡಬ್ಬದಲ್ಲಿ ಹಾಕಿ ಇಟ್ಟು ನಂತರ ಚಪಾತಿನೋ ಅಥವಾ ಗೋಧಿ ದೋಸೆನೋ ಮಾಡಿ ತಿಂತೀವಿ. ಈ ಇಡೀ ಗೋಧಿಯಲ್ಲಿ ಮಾಡಿದ ಪೌಡ್ರ್ ಇದೆಯಲ್ಲ, ತುಂಬ ಟೇಸ್ಟ್ ಹಾಗೂ ತುಂಬ ಪರಿಮಳ ನೋಡಿ. ಆ ಇಡೀ ಗೋಧಿ ನಾವು ಬಾಯಲ್ಲಿ ಹಾಕಿ ಅಗ್ದ್ರೆ ಹೇಗೆ ಪರಿಮಳ ಹಾಗೂ ಅದರ ಟೇಸ್ಟ್ ಹೇಗಿರುತ್ತೋ ಅದೇ ಥರ ನೋಡಿ, ಅಷ್ಟು ಚೆನ್ನಾಗಿರ್ತದೆ. ಆ ಇಡೀ ಗೋಧಿಯಲ್ಲಿ ಪೌಡ್ರ್ ಮಾಡಿ ತಂದಂತಹ ಇದು ನಾವು ಚಪಾತಿನೋ ಅಥವಾ ದೋಸೆನೋ ಮಾಡಿರ್ತೀವಲ್ವ, ಅಷ್ಟು ಚೆನ್ನಾಗಿರುತ್ತೆ ನೋಡಿ. ಈ ಗೋಧಿಯಲ್ಲಿ ಹೆಲ್ತ್ ಬೆನಿಫಿಟ್ ಅನ್ನುವಂಥದ್ದು ತುಂಬಾ ಇದೆ. ಇದು ಜೀರ್ಣಕ್ರಿಯೆಗೆ, ಇದರಲ್ಲಿ ಫೈಬರ್ ಅಂಶ ಇರೋದ್ರಿಂದ ಜೀರ್ಣಕ್ರಿಯೆಗೆ ಇದು ತುಂಬಾ ಸಹಾಯ ಮಾಡ್ತದೆ ಹಾಗೂ ರೋಗ ನಿರೋಧಕ ಶಕ್ತಿ ಕೂಡ ಹೆಚ್ಚು ಮಾಡ್ತದೆ. ಅದಕ್ಕಾಗಿ ನಾನು ಈ ಗೋಧಿ ಹಿಟ್ಟನ್ನೇ ಬಳಸೋದು ತುಂಬ ಜಾಸ್ತಿನೇ. ಇದು ಮೈದಾ ಇದೆಯಲ್ಲ, ಅದನ್ನ ನಾನು ಯೂಸ್ ಮಾಡ್ತಾನೆ ಇಲ್ಲ, ಯಾವತ್ತೂ ಯೂಸ್ ಮಾಡಿದ್ದೂ ಇಲ್ಲ, ಮಾಡೋದೂ ಇಲ್ಲ. ಹಾಗೆ ನೋಡಿ, ಈಗ ಇದು ಹೀಗಾಗಿದೆ, ಎಷ್ಟು ಸಾಫ್ಟಾಗಿ ಆಗಿದೆ ನೋಡಿ, ಈ ರೀತಿಯಾಗಿದೆ. ಇದನ್ನ ಈಗ ರೆಸ್ಟಿಗೆ ಬಿಟ್ಟರಾಯಿತು. ಸ್ವಲ್ಪ ಎಣ್ಣೆನ ಮೇಲಿಂದ ಹಾಕ್ಕೊಳ್ತಾ ಇದ್ದೀನಿ. ಸ್ವಲ್ಪ ಸಾಕು. ಈ ರೀತಿ ಹಾಕ್ಕೊಂಡ್ರಾಯಿತು. ಈ ರೀತಿ ಹಾಕಿ ಮುಚ್ಚಿ ರೆಸ್ಟಿಗೆ ಬಿಡೋಣ. ಒಂದು ಪಾತ್ರೆನ ಇಟ್ಟಿದ್ದೀನಿ. ಆ ಪಾತ್ರೆ ಈಗ ಬಿಸಿಯಾಗಿದೆ. ಅದಕ್ಕೆ ಸ್ವಲ್ಪ ಎಣ್ಣೆನ ಹಾಕ್ಕೊಳ್ಳೋಣ. ಇದಕ್ಕೀಗ ಚಕ್ಕೆ, ಲವಂಗ ಹಾಗೂ ಸ್ಟಾರ್ ಹೂವನ್ನು ಹಾಕ್ತಾ ಇದ್ದೀನಿ. ಹಾಗೂ ಸ್ವಲ್ಪ ಬಡೆ ಸೊಪ್ಪನ್ನ ಹಾಕ್ತಾ ಇದ್ದೀನಿ. ಇದು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳುವ. ಈಗ ಇದಕ್ಕೆ 2 ಈರುಳ್ಳಿನ ಹಾಕ್ತಾ ಇದ್ದೀನಿ. ಇದು ಚೆನ್ನಾಗಿ ಫ್ರೈ ಮಾಡ್ಕೊಂಡ್ರಾಯಿತು. ಇದಕ್ಕೆ 1 ಟೊಮೆಟೊನ ಹಾಕ್ತಾ ಇದ್ದೀನಿ. ಈರುಳ್ಳಿ ಚೆನ್ನಾಗಿ ಫ್ರೈ ಆಗಿದ್ದು ಸಾಕು. ಈಗ ಟೊಮೆಟೊನ ಹಾಕಿ ಫ್ರೈ ಮಾಡಿದ್ರಾಯಿತು.
ಇದಕ್ಕೆ ಈಗ 3 ಹಸಿಮೆಣಸಿನ್ಕಾಯಿನ ಹಾಕ್ತಾ ಇದ್ದೀನಿ. ಇದು ಸಹ ಚೆನ್ನಾಗಿ ಫ್ರೈ ಆಗಲಿ. ಈ ಈರುಳ್ಳಿ ಹಾಗೂ ಟೊಮೆಟೊ ಮೆತ್ತಗಾಗಬೇಕಾದ್ರೆ, ಬೇಗನೆ ಮೆತ್ತಗಾಗಬೇಕಾದ್ರೆ ಸ್ವಲ್ಪ ಬೇಗ ನಾವು ಫ್ರೈ ಮಾಡ್ಕೊಳ್ಬೇಕಾದ್ರೆ ಉಪ್ಪನ್ನ ಹಾಕ್ಕೊಂಡ್ರೆ ಆಯಿತು. ಸ್ವಲ್ಪ ಉಪ್ಪನ್ನು ಹಾಕ್ಕೊಂಡ್ರೆ ಅದು ಬೇಗ ಮೆತ್ತಗಾಗಿ ಬಿಡುತ್ತೆ. ಈಗ ಇದ್ರ ಜೊತೆನೇ ನಾನು ಗೋಡಂಬಿನ ಹಾಕ್ಕೊಳ್ತಾ ಇದ್ದೀನಿ. ಒಂದು 10-12 ಗೋಡಂಬಿನ ಹಾಕ್ಕೊಂಡಿದ್ದೀನಿ. ಇದು ಚೆನ್ನಾಗಿ ಫ್ರೈ ಆಗಲಿ. ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕ್ತಾ ಇದ್ದೀನಿ ಹಾಗೂ ಪುದೀನ ಸೊಪ್ಪು ಕೂಡ ಹಾಕ್ತಾ ಇದ್ದೀನಿ. ಇದು ಕೂಡ ಚೆನ್ನಾಗಿ ಫ್ರೈ ಆಗಲಿ. ನೋಡಿ ಇದೀಗ ಆಗಿದೆ. ಇದೀಗ ತಣ್ಣಗಾದ ನಂತರ ಮಿಕ್ಸಿ ಜಾರಿಗೆ ಹಾಕ್ಕೊಂಡ್ರಾಯ್ತು. ಮಿಕ್ಸಿ ಜಾರಿಗೆ ಹಾಕಿ ನುಣ್ಣಗೆ ರುಬ್ಕೊಳ್ಬೇಕು. ಇದೀಗ ಆಗಿದೆ. ಇನ್ನು ನಾವು ಪನ್ನೀರ್ ಗ್ರೇವಿನ ಮಾಡ್ಕೊಳ್ಳೋದಕ್ಕೆ ರೆಡಿ ಮಾಡ್ಕೊಂಡ್ರಾಯ್ತು. ಇದು ನೋಡಿ ಪನ್ನೀರ್ ನಾನು ಮನೆಯಲ್ಲೇ ತಯಾರು ಮಾಡ್ಕೊಂಡಿಟ್ಟಿದ್ದೆ. ನೋಡಿ, ನಾನು ಅಂಗಡಿಯಿಂದ ಏನು ತರೋದಿಲ್ಲ, ಮನೆಯಲ್ಲೇ ಪನ್ನೀರನ್ನ ರೆಡಿ ಮಾಡಿಟ್ಟಿರ್ತೀನಿ. ಇವತ್ತು ಬೆಳಿಗ್ಗೆನೇ ಮಾಡಿಟ್ಟಿದ್ದೆ ಇದನ್ನ. ಇದು ನೋಡಿ ಎಷ್ಟು ಸಾಫ್ಟಾಗಿದೆ ನೋಡಿ. ನೋಡಿ ಈ ರೀತಿ ಆಗಿದೆ ನೋಡಿ. ಈ ಪನ್ನೀರನ್ನ ಕಟ್ ಮಾಡಿ ಇಟ್ಟದ್ದಾಯಿತು. ಇದಕ್ಕೀಗ ನಾನು ಸ್ವಲ್ಪ ಮೆಣಸಿನ ಪುಡಿ, ಸ್ವಲ್ಪ ಅರಶಿನ ಪುಡಿ, ಸ್ವಲ್ಪ ಉಪ್ಪನ್ನು ಹಾಕ್ಕೊಂಡಿಟ್ಟಿದ್ದೀನಿ. ಅದನ್ನ ಮಿಕ್ಸ್ ಮಾಡಿಕೊಂಡು ಈ ಪನ್ನೀರಿಗೆಲ್ಲ ಮಿಕ್ಸ್ ಮಾಡಿದ್ರಾಯಿತು. ನಂತರ ಫ್ರೈ ಮಾಡ್ಕೊಂಡ್ರಾಯಿತು. ಈಗ ಬಾಣಲೆ ಬಿಸಿಯಾಗಿದೆ. ಇದಕ್ಕೆ ಸ್ವಲ್ಪ ಎಣ್ಣೆನ ಹಾಕ್ತಾಯಿದ್ದೀನಿ. ಇದು ಎಣ್ಣೆ ಚೆನ್ನಾಗಿ ಬಿಸಿ ಆಗಬೇಕು. ಇದಕ್ಕೀಗ ಒಂದೊಂದಾಗಿ ಈ ಪನ್ನೀರ್ನ ಪೀಸ್ನ ಇಡ್ತಾ ಇದ್ದೇನೆ. ಇದು ಸ್ವಲ್ಪ ಫ್ರೈ ಆದರೆ ಸಾಕು, ಜಾಸ್ತಿ ಏನಾಗೋದು ಬೇಡ, ಸ್ವಲ್ಪ ಫ್ರೈ ಆದರೆ ಸಾಕು. ಈ ಪನ್ನೀರನ್ನ ನಾವು ಹೆಚ್ಚಾಗಿ ಅಡುಗೆಗೆ ಬಳಸೋದ್ರಿಂದ ನಮ್ಮ ಹೆಲ್ತಿಗೆ ತುಂಬಾ ಒಳ್ಳೆಯದು. ಇದರಲ್ಲಿ ಕ್ಯಾಲ್ಸಿಯಂ ಹಾಗೂ ಪ್ರೋಟೀನ್ ಇರುವುದರಿಂದ ನಮ್ಮ ಹೆಲ್ತಿಗೆ, ನಮ್ಮ ಮೂಳೆಗಳು ಗಟ್ಟಿಯಾಗೋದಕ್ಕೋಸ್ಕರ ಇದು ತುಂಬಾ ಸಹಾಯಕಾರಿ. ಇದನ್ನ ನಾವು ಮನೆಯಲ್ಲೇ ಮಾಡ್ಕೊಳ್ಬಹುದು. ನಾವು ಅಂಗಡಿಯಿಂದ ತರಬೇಕಂತ ಏನಿಲ್ಲ, ನಾವು ಮನೆಯಲ್ಲೇ ಮಾಡ್ಕೊಳ್ಬಹುದು. ಕೆಲವೊಮ್ಮೆ ನಾವು ಡೈರಿಯಿಂದ ಹಾಲು ತರ್ತೀವಿ, ಅದು ಕೆಲವೊಮ್ಮೆ ನಾವು ಅದಕ್ಕೆ ಏನಾದರೂ ಬಿದ್ದು ಈ ಒಗ್ಗರಣೆ ಕೊಡಬೇಕಾದ್ರೆ ಅದರ ಅಂಶ ಬಿದ್ದು ಅದು ಹಾಳಾಗಿ ಹೋಗಿರ್ತದೆ. ಅದು ಈ ಯಾವುದು ಹಾಲು ಅನ್ನೋದು ಒಡೆದು ಹೋಗುತ್ತೆ. ಆವಾಗ ನಾವು ಅದನ್ನ ಏನು ಮಾಡ್ಕೊಳ್ಬೇಕಂದ್ರೆ ಅದನ್ನೇ ನಾವು ಉಪಯೋಗಿಸಿ ಅದರಿಂದ ಪನ್ನೀರ್ ಮಾಡಿಕೊಂಡ್ರೆ ಆಯಿತು. ಅದನ್ನ ನಾವು ಹೊರಗಡೆ ಚೆಲ್ಲೋದು ಯಾವುದು ಬೇಡ, ಅದರಿಂದ ಪನ್ನೀರ್ ಮಾಡಿಕೊಂಡ್ರೆ ಆಯಿತು. ಮೊದಲು ನಾನು ಹಾಗೆ ಮಾಡ್ತಾಯಿದ್ದೆ. ಕೆಲವೊಂದು ಸರಿ ಹಾಲು ಹಾಳಾಗ್ತಾ ಇತ್ತು. ಆವಾಗ ನಾನು ಅದನ್ನ ತೆಗೆದು ಹೊರಗಡೆ ಚೆಲ್ಲಿಬಿಡ್ತಾ ಇದ್ದೆ, ಬೇಡ ಅಂತ, ಇದು ಹಾಲು ಹಾಳಾಗಿ ಹೋಯಿತು ಬೇಡ ಅಂತ. ಈವಾಗ ನನಗೆ ಗೊತ್ತಾಯಿತು ಅದರಿಂದ ಪನ್ನೀರ್ ತಯಾರಿಸ್ಕೋಬಹುದು ಅಂತ. ಈಗ ನಾನು ಅದೇ ರೀತಿಯಾಗಿ ಮಾಡ್ಕೊಳ್ತಾ ಇದ್ದೇನೆ. ಇದೀಗ ಆಗಿದೆ ನೋಡಿ. ಎರಡೂ ಸೈಡ್ ಚೆನ್ನಾಗಿ ಫ್ರೈ ಮಾಡ್ಕೊಂಡಿಟ್ಟಿದ್ದೀನಿ. ಈಗ ನೋಡಿ ಈ ಬಾಣಲೆ ಬಿಸಿಯಾಗಿದೆ. ಇದಕ್ಕೆ ಈಗ ನಾನು ಸ್ವಲ್ಪ ಎಣ್ಣೆನ ಹಾಕ್ತಾ ಇದ್ದೀನಿ. ಸ್ವಲ್ಪ 1 ಟೇಬಲ್ ಸ್ಪೂನಷ್ಟು ಎಣ್ಣೆನ ಹಾಕ್ಕೊಂಡಿದ್ದೀನಿ. ಅದಕ್ಕೆ ಈ ರುಬ್ಬಿಟ್ಕೊಂಡಂತಹ ಮಸಾಲೆನ ಹಾಕ್ತಾ ಇದ್ದೀನಿ. ಇದಕ್ಕೆ ಸ್ವಲ್ಪ ನೀರನ್ನ ಸೇರಿಸ್ತಾ ಇದ್ದೀನಿ. ಈ ಗ್ರೇವಿ ದಪ್ಪನೇ ಇರಬೇಕು, ಜಾಸ್ತಿ ತೆಳು ಮಾಡಬಾರ್ದು. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ.
ಇದಕ್ಕೆ ಎಷ್ಟು ಬೇಕು ಅಷ್ಟು ಉಪ್ಪನ್ನ ಹಾಕ್ತಾ ಇದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ರೆ ಆಯಿತು. ಇದು ಸ್ವಲ್ಪ ದಪ್ಪನೇ ಇದೆ, ಇದಕ್ಕೆ ಸ್ವಲ್ಪ ನೀರನ್ನ ಹಾಕ್ತಾ ಇದ್ದೀನಿ. ಇದಕ್ಕೀಗ ಫ್ರೈ ಮಾಡಿಟ್ಟಂತಹ ಪನ್ನೀರನ್ನ ಹಾಕ್ತಾ ಇದ್ದೀನಿ. ನೋಡಿ ಇದೀಗ ಆಗಿದೆ, ನೋಡಿ ಆಗಿದೆ ಇದು. ಇದಕ್ಕೀಗ ನಾನು ಗ್ಯಾಸ್ನ ಆಫ್ ಮಾಡಿಕೊಂಡು ಫ್ರೆಶ್ ಕ್ರೀಮ್ನ ಹಾಕ್ತಾ ಇದ್ದೀನಿ. ಒಂದು ಸ್ವಲ್ಪ ಫ್ರೆಶ್ ಕ್ರೀಮ್ನ ಹಾಕ್ಕೊಂಡ್ರೆ ಆಯಿತು. ಜೋರಾಗಿ ಮಳೆ ಬರ್ತಾ ಇದೆ ನೋಡಿ. ವೆದರ್ ಅಂತೂ ತುಂಬ ಕೂಲಾಗಿದೆ. ಇದು ನೋಡಿ ಈಗ ಹೀಗಾಗಿದೆ, ತುಂಬ ಸಾಫ್ಟಾಗಿ ಬಂದಿದೆ ನೋಡಿ. ಒಂದು 2 ಗಂಟೆ ಹೀಗೆ ಇಟ್ಟಿದ್ದೇನೆ ನಾನು. ನೋಡಿ ತುಂಬ ಸಾಫ್ಟಾಗಿದೆ ನೋಡಿ. ನಾನೀಗ ನಾನ್ನ ಮಾಡ್ಕೊಳ್ಳೋದಕ್ಕೆ ರೆಡಿ ಮಾಡ್ಕೊಳ್ತಿದ್ದೀನಿ. ಇದು ಈ ರೀತಿಯಾಗಿ ಸ್ವಲ್ಪ ಕೈಯಲ್ಲಿ ಹೀಗೆ ಉದ್ದಕ್ಕೆ ಎಳ್ಕೊಳ್ಬೇಕು. ನಂತರ ಇದಕ್ಕೆ ಸ್ವಲ್ಪ ಚಪಾತಿ ಹುಡಿ ಹಾಕಿ ಲಟ್ಟಿಸಿದ್ರಾಯಿತು. ನಮ್ಗೆ ಯಾವ ಶೇಪ್ ಬೇಕೋ ಆ ಶೇಪ್ ಮಾಡಿದರೆ ಆಯಿತು. ನಾನೀಗ ಸ್ವಲ್ಪ ಉದ್ದಕ್ಕೆ ಮಾಡ್ತಾ ಇದ್ದೇನೆ. ಈ ರೀತಿಯಾಗಿ ನಾನು ಲಟ್ಟಿಸಿ ಇಟ್ಕೊಂಡಿದ್ದೀನಿ. ಇದಕ್ಕೀಗ ನಾನು ಸ್ವಲ್ಪ ಬೆಳ್ಳುಳ್ಳಿನ ಹಾಕ್ತಾ ಇದ್ದೀನಿ. ನಂತರ ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಹಾಗೂ ಸ್ವಲ್ಪ ಕರಿ ಎಳ್ಳನ್ನು ಹಾಕ್ತಾ ಇದ್ದೀನಿ. ಇದನ್ನೀಗ ಈ ರೀತಿಯಾಗಿ ಲಟ್ಸ್ಕೋಬೇಕು. ಈ ರೀತಿಯಾಗಿ ಲಟ್ಸಿದ್ರೆ ಅಲ್ಲೇ ಪ್ರೆಸ್ ಆಗಿ ಬಿಡ್ತದೆ ಅದೆಲ್ಲ. ಇದೀಗ ಈ ರೀತಿ ಉಲ್ಟ ತಿರುವಿ ಹಾಕಬೇಕು. ನಂತರ ಇದಕ್ಕೆ ಈ ರೀತಿಯಾಗಿ ನೀರನ್ನ ಒರೆಸ್ಕೊಳ್ಬೇಕು. ಜಾಸ್ತಿ ಒರೆಸ್ಕೊಳ್ಬಾರ್ದು, ಸ್ವಲ್ಪ ಒರೆಸ್ಕೊಂಡ್ರೆ ಆಯಿತು. ಇಲ್ಲಾಂದರೆ ಅದು ಮೆದುವಾಗಿ ಬಿಡುತ್ತೆ ಜಾಸ್ತಿ ನೀರು ಹಾಕ್ಕೊಂಡ್ರೆ. ಇದು ಯಾಕೆ ಈ ರೀತಿ ನೀರನ್ನ ಹಾಕ್ತಿರೋದಂದರೆ ಅದು ಆ ಕಾವಲಿಗೆ ಅಂಟ್ಕೊಳ್ಬೇಕಲ್ವಾ, ಅದಕ್ಕಾಗಿ. ಈಗ ಹಾಕಿದ್ರಾಯಿತು ಈ ರೀತಿಯಾಗಿ. ನೋಡಿ ಈ ರೀತಿ ಬಬಲ್ ಬಂದಿರಬೇಕು, ಅದಕ್ಕೆ ಬಬಲ್ ಕಾಣಿಸ್ತಾ ಇದೆ ನೋಡಿ. ನೋಡಿ ಈಗ ಇದಕ್ಕೆ ಬಬಲ್ ನೋಡಿ ಯಾವ ರೀತಿ ಬಬಲ್ಸ್ ಬಂದಿದೆ ನೋಡಿ. ನೋಡಿ ಈ ರೀತಿಯಾಗಿ ಬಬಲ್ಸ್ ಬರಬೇಕು. ಈಗ ಇದನ್ನ ಈ ಗ್ಯಾಸ್ ಉರಿಗೆ ಇಡ್ತಾ ಇದ್ದೇನೆ ನೋಡಿ ಈ ರೀತಿ. ನೋಡಿ ಇದಕ್ಕೀಗ ಬಟರ್ನ ಹಾಕ್ತಾ ಇದ್ದೀನಿ. ಬಟರ್ ಬೇಕಾದರೂ ಹಾಕ್ಕೊಳ್ಬೋದು, ಇಲ್ಲಾಂದರೆ ಹಾಗೆ ತಿನ್ಕೊಳ್ಬೋದು. ನಾನೀಗ ಸ್ವಲ್ಪ ಬಟರ್ ಹಾಕ್ತಾ ಇದ್ದೀನಿ. ಈ ಗಾರ್ಲಿಕ್ಕು ಅಷ್ಟೇ, ಬೇಕಿದ್ದರೆ ಹಾಕ್ಕೊಳ್ಬೋದು. ಕೆಲವರಿಗೆ ಅದರ ಸ್ಮೆಲ್ ಇಷ್ಟ ಆಗೋದಿಲ್ಲ ಗಾರ್ಲಿಕ್ಕಿದು, ಹಾಗಾಗಿ ಸ್ಕಿಪ್ ಮಾಡಿದರೂ ಮಾಡ್ಕೊಳ್ಬೋದು. ಇದೀಗ ಬಟರ್ನ ಹಾಕಿ ಆಯಿತು. ಈಗ ನೋಡಿ ಹೇಗಾಗಿದೆ ನೋಡಿ.
ನೋಡಿ ಇದೀಗ ರೆಡಿಯಾಗಿದೆ ಬಿಸಿ ಬಿಸಿಯಾದಂತಹ ಗಾರ್ಲಿಕ್ ಬಟರ್ ನಾನ್ ಹಾಗೂ ಇದು ಪನ್ನೀರ್ ಗ್ರೇವಿ ರೆಡಿಯಾಗಿದೆ ನೋಡಿ. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೂ ಯಾರೆಲ್ಲ ವಿಡಿಯೋ ನೋಡ್ತಾ ಇದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ವಿಡಿಯೋದೊಂದಿಗೆ ಮತ್ತೆ ಸಿಗೋಣ. ಓಕೆ, ಬಾಯ್.